ಜೆಡಿಎಸ್ ಬಂಡಾಯ ಶಾಸಕರನ್ನ ಸೋಲಿಸೋಕೆ ಜೆಡಿಎಸ್ ವರಿಷ್ಠರು ಅಖಾಡ ಸಜ್ಜುಗೊಳಿಸುತ್ತಿದ್ದಾರೆ. ಈ ಹಿನ್ನೆಲೆ ಬಂಡಾಯ ನಾಯಕ ಜಮೀರ್ ಅಹ್ಮದ್ ಕಾರ್ಯಕ್ಷೇತ್ರದಲ್ಲೇ ಜೆಡಿಎಸ್ ಮೊದಲ ಸಮಾವೇಶವನ್ನು ನಡೆಸಿದೆ. ವಿಧಾನಸಭಾ ಚುನಾವಣೆಗೆ ವಿವಿಧ ರಣತಂತ್ರ ರೂಪಿಸುತ್ತಾ ಇರೋ ಜೆಡಿಎಸ್ ಬಂಡಾಯಗಾರರನ್ನ ಮಟ್ಟ ಹಾಕೋಕೆ ಸಮರ್ಥ ಅಭ್ಯರ್ಥಿಗಳ ಹುಡುಕಾಟಕ್ಕೆ ಪಕ್ಷ ಒಂದೆಡೆ ಸಿದ್ಧತೆ ನಡೆಸಿದೆ. ಇನ್ನೊಂದೆಡೆ ಅವರದ್ದೇ ಕ್ಷೇತ್ರದಲ್ಲಿ ಕಾರ್ಯಕರ್ತರ ಸಮಾವೇಶ ನಡೆಸುವ ಮೂಲಕ ಬಲಪ್ರದರ್ಶನಕ್ಕೆ ಅಣಿಯಾಗಿದೆ. ಇದರ ಭಾಗವಾಗಿ ಬಂಡಾಯ ಶಾಸಕರ ನಾಯಕ ಜಮೀರ್ ಅಹ್ಮದ್ರ ವಿಧಾನಸಭಾ ಕ್ಷೇತ್ರ ಚಾಮರಾಜಪೇಟೆಯ ಆಜಾದ್ ನಗರದಲ್ಲಿ ಕಾರ್ಯಕರ್ತರ ಸಮಾವೇಶ ನಡೆದಿದೆ. ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ಜೆಡಿಎಸ್ ವರಿಷ್ಠ ಎಚ್ಡಿ ದೇವೇಗೌಡ ಜಮೀರ್ ವಿರುದ್ಧ ಬಹಿರಂಗ ವಾಗ್ದಾಳಿ ನಡೆಸಿದರು. ಸಮಾವೇಶ ಅನ್ನೋ ಪರೀಕ್ಷೆಯನ್ನ ನಾನೇ ಎದುರಿಸೋಕೆ ಮುಂದಾಗಿದ್ದೀನಿ. ಇಲ್ಲಿ ಜೆಡಿಎಸ್ ಅನ್ನ ಗೆಲ್ಲಿಸೋದೇ ನನ್ನ ಗುರಿ ಅಂತ ಜಮೀರ್ಗೆ ಪ್ರತಿ ಸವಾಲೆಸೆದಿದ್ದಾರೆ. ಅಷ್ಟೇ ಅಲ್ಲದೆ ಮಾಗಡಿ ಪುಲಕೇಶಿ ನಗರದಲ್ಲೂ ಕೂಡ ಸಮಾವೇಶ ನಡೆಸಿ ಬಂಡಾಯಗಾರರ ವಿರುದ್ಧ ಬಲಪ್ರದರ್ಶನ ಮಾಡೋದಾಗಿ ಹೇಳಿದ್ರು. ಸವಾಲನ್ನು ಸ್ವೀಕರಿಸ್ತೇನೆ. ನಾನು ಈ ಚಾಮರಾಜಪೇಟೆ ಕ್ಷೇತ್ರದ ಮಹಾಜನತೆಯಲ್ಲಿ ಒಂದು ಕಾಲದಲ್ಲಿ ಯಾವ ವ್ಯಕ್ತಿನ ನೀವು ಕೈ ಹಿಡಿದು ಮೇಲೆತ್ತಿರೋ ಆ ವ್ಯಕ್ತಿಯ ಕೈಗೆತ್ತ ದಿನ ಬಹಳ ಕಾಲ ಇಲ್ಲ. ಒಟ್ಟಾರೆ ಚಾಮರಾಜಪೇಟೆಯಲ್ಲಿ ಸಮಾವೇಶ ನಡೆಸುವ ಮೂಲಕ ಜಮೀರ್ ವಿರುದ್ಧ ಜೆಡಿಎಸ್ ವರಿಷ್ಠರು ಬಲಪ್ರದರ್ಶನ ಮಾಡಿದ್ದಾರೆ. ಕಾರ್ಯಕರ್ತರ ಸಮಾವೇಶ ಮೂಲಕ ಜಮೀರ್ ವಿರುದ್ಧದ ಅಭ್ಯರ್ಥಿಯನ್ನು ನಿಲ್ಲಿಸೋಕೆ ರಣರಂಗ ಸಿದ್ಧವಾಗಿದೆ ಅನ್ನೋ ಸಂದೇಶ ಸಾರಿದ್ದಾರೆ. ಸಂಧ್ಯಾ ಸೊರಬ, ಪೊಲಿಟಿಕಲ್ ಬ್ಯೂರೋ, ಸುದ್ದಿ ಟಿವಿ.